ಆಸರೆ ಟಿ ವಿ ಎಲ್ಲ ವೀಕ್ಷಕರಿಗೆ ಕರ್ತನ ನಾಮ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಪ್ರಿಯ ವೀಕ್ಷಕರೇ, ಕರ್ತನ ನಾಮದ ಬಗ್ಗೆ ತಿಳಿಯುವಂಥದ್ದು ಭಾಳ ಒಂದು ಆಶೀರ್ವಾದದಾಯಕವಾಗಿದೆ. ಯಾಕೆಂದರೆ ನಾವು ಆರಾಧನೆ ಮಾಡುವ ಸಮಯದಲ್ಲಿ ಕರ್ತನ ಅನೇಕ ನಾಮಗಳನ್ನು ಎತ್ತಿ ನಾವು ಆರಾಧನೆ ಮಾಡ್ತೇವೆ. ಕಳೆದ ಒಂದು ಎಪಿಸೋಡೆಲ್ಲ ಕೂಡ ನೋಡಿದ್ವಿ. ಸೇತನ ಮಗನು ಕೂಡ ಸೇತನು ಕೂಡ ಯೆಹೋವ ಎಂಬ ನಾಮವನ್ನು ಹಿಡಿದು ಆರಾಧನೆ ಮಾಡುವಂಥದ್ದನ್ನು ನಾವು ಕೂಡ ಕರ್ತನ ವಿವಿಧ ನಾಮಗಳನ್ನು ವರ್ಣಿಸಿ ಆರಾಧನೆ ಮಾಡ್ತೇವೆ. ಇದು ನಮಗೆ ಆಶೀರ್ವಾದ. ಅದಕ್ಕಿಂತಲೂ ಹೆಚ್ಚಾಗಿ ಆ ನಾಮದ ಅರ್ಥಗಳನ್ನು ನಾವು ಅರಿತುಕೊಂಡು ನಾವು ಆತನನ್ನು ಆರಾಧನೆ ಮಾಡೋದಾದರೆ ನಮಗೆ ಇನ್ನೂ ಅದೊಂದು ಆಶೀರ್ವಾದದಾಯಕವಾಗಿರ್ತದೆ. ಹೌದು ಬೇರೆ, ಇಂದು ಕೂಡ ಕರ್ತನ ನಾಮದ ಬಗ್ಗೆ ನಮಗೆ ತಿಳಿಯಪಡಿಸೋದಕ್ಕಾಗಿ ಅದರ ಆ ಅರ್ಥಗಳು, ಅದರ ಬರುವಂಥ ಆಶೀರ್ವಾದಗಳು, ಅದು ಯಾವ ರೀತಿಯಲ್ಲಿ ಆತನಿಗೆ ಆ ಹೆಸರು ಕೊಡಲ್ಪಟ್ಟಿತು, ಇದೆಲ್ಲ ನಾವು ನೋಡ್ತಾ ಬರ್ತಿದ್ದೇವೆ. ಈ ದಿನ ಕೂಡ ನಮ್ಮ ಮಧ್ಯೆಯಲ್ಲಿ ಪಾಸ್ಟರ್ ವಿ.ಜೆ. ಅಬ್ರಾಮ್ ಅವರು ಬಂದಿದ್ದಾರೆ. ಈ ಕರ್ತನ ನಾಮದ ಬಗ್ಗೆ ಇನ್ನೂ ಹೆಚ್ಚಾಗಿ ನಮಗೆ ವಿವರಿಸೋದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸರೆ ಟಿ ವಿ ಪರವಾಗಿ ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ನಿಮಗೆ ಸ್ವಾಗತ. ಅಷ್ಟೇ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಯೆಹೋವ ನಿಸ್ಸಿ, ಇದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾವ ರೀತಿ ಮೋಶೆ ಕೈಗಳೆತ್ತಿರೋ ಸಮಯದಲ್ಲಿ ಅಮಲೇಕ್ಯರ ವಿರುದ್ಧವಾಗಿ ಅಲ್ಲಿ ದೇವರು ನಮಗೆ ಅಲ್ಲಿ ಅದ್ಭುತವಾಗಿ ಜಯ ಕೊಡುವಂಥದ್ದು. ಅದೇ ರೀತಿ ಅದರ ಅರ್ಥ ನೀವು ತಿಳಿದರೆ ಆತ್ಮಿಕ ಅರ್ಥವಾಗಿ ನೋಡಲಿಕ್ಕೆ ಹೋದರೆ ಪ್ರಾರ್ಥನೆ ಎಂಬ ಬೆಟ್ಟ, ಅಥವಾ ಅದೇ ರೀತಿಯಲ್ಲಿ ರಣರಂಗಕ್ಕೆ ನಾವು ಧುಮುಕಕ್ಕೆ ನಾವು ಸಿದ್ಧರಾಗಿರಬೇಕು. ಅನೇಕ ಮಾಹಿತಿಗಳು ನೀವು ಕೊಟ್ಟಿರ್ಬೋದು. ಅಷ್ಟೇ ಇಂದು ಕೂಡ ಅದನ್ನು ಮುಂದುವರಿಸ್ಕೊಂಡು ಅಷ್ಟೇ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ದೇವರಿಗೆ ಸ್ತೋತ್ರಗಳುಂಟಾಗಲಿ. ನಾವು ಅದೇ ಯೆಹೋವನ ದೇವರ ನಾಮದ ಬಗ್ಗೆ ನಾವು ಕಲಿತಾ ಬಂದಿದ್ದೇವೆ. ಯೆಹೋವ ನಿಸಿ ಎಂಬಂಥ ನಾಮದ ಬಗ್ಗೆ ನಾವು ನೋಡಿದ್ದೆವು. ಈಗ ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಅಷ್ಟೇ ನಾವು ನೋಡಿದ್ದೆವು. ಇನ್ನೂ ಕೂಡ ಕೆಲವು ಸಂಗತಿಗಳನ್ನು ಇವತ್ತು ನಾವು ನೋಡುವಂಥವರಾಗಿರೋಣ. ನಾವಾಗಲೇ ನೋಡಿದ್ದೆವು ವಿಮೋಚನೆ ಕಾಂಡ ಪುಸ್ತಕ 17:15 ನೋಡಿದ್ದೆವು. ಆ ಸ್ಥಳದಲ್ಲಿ ಮೋಶೆ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ನಿಸಿ ಎಂದು ಹೆಸರಿಟ್ಟನು ಎಂಬುದಾಗಿ. ಈಗ ನಾವು ನೋಡಿದ್ದೇವೆ ಯೆಹೋವ ನಿಸಿ. ಮತ್ತು ದೇವರು ಹೇಳಿದ್ದಾರೆ, ಯಾಹುವಿನ ಸಿಂಹಾಸನದಾಣೆ, ಯೆಹೋವನಿಗೆ ಅಮಾಲೇಕ್ಯರೊಡನೆ ತಲಾಂತರಕ್ಕೂ ಯುದ್ಧ ಇರ್ತದೆ ಎಂಬುದಾಗಿ. ಅಂದರೆ ಅಮಾಲೇಕ್ಯರ ಚರಿತ್ರೆ ಬೈಬಲ್ನಿಂದ ಕೆಲವು ತಲೆಮಾರುಗಳು ದಾಟಿದ ನಂತರ ಅಪ್ರತ್ಯಕ್ಷವಾಗ್ತಾ ಉಂಟು. ಆದರೆ ದೇವರು ಹೇಳ್ತಿದ್ದಾರೆ, ದೇವರಿಗೆ ಯಾವಾಗಲೂ ಅಮಾಲೇಕ್ಯರೊಂದಿಗೆ ಯುದ್ಧ ಇರ್ತದೆ ಅಂತ. ಅಮಾಲೇಕ್ ಅನ್ನುವಂಥದ್ದು ಒಂದು ಸ್ಪಿರಿಟ್ ಎಂಬುದಾಗಿ ನಾವು ನೋಡ್ತೇವೆ, ಅಥವಾ ಒಂದು ದುರಾತ್ಮ ಸೇನೆಯ ಹೆಸರು ಎಂಬುದಾಗಿ, ಅಥವಾ ಸೈತಾನ ಸೇನೆಯ ಅಥವಾ ದೇವಜನರ ಆತ್ಮಿಕ ಪ್ರಯಾಣಕ್ಕೆ ಅಡ್ಡಿಪಡಿಸುವಂಥ ಸೈತಾನನ ಒಂದು ಸೇನೆಯನ್ನು ಅಮಾಲೇಕ್ಯ ಸೇನೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯ. ಆತ್ಮಿಕ ರೀತಿಯಲ್ಲಿ ನೋಡಿ, ಅಲ್ಲಿಗೆ ಅದು ಆವತ್ತು ನಡೆದದ್ದು ಭೌತಿಕ ರೀತಿಯಲ್ಲಿ. ಅಮಾಲೇಕ್ಯರು ಅನ್ನುವಂಥದ್ದು ಒಂದು ಜನಾಂಗ. ಇಸ್ರಾಯೇಲ್ಯರು ಯಾವ ರೀತಿ ಒಂದು ಜನಾಂಗವಾಗಿದ್ದರೋ ಆ ರೀತಿ ಅಮಾಲೇಕ್ಯರು ಅನ್ನುವಂಥದ್ದು ಒಂದು ಜನಾಂಗ. ಇಸ್ರಾಯೇಲ್ಯರ ಒಳಗೆ ಇದ್ದಂಥದ್ದು ದೇವರ ಪವಿತ್ರಾತ್ಮನ ಕಾರ್ಯಗಳು, ಅಥವಾ ಇಸ್ರಾಯೇಲ್ಯರಲ್ಲೂ ಕೂಡ ದೇವರನ್ನ ನಂಬದವರು ಇದ್ದಾರೆ. ಆದರೂ ಕೂಡ ಆ ಇಸ್ರಾಯೇಲ್ ಅನ್ನುವಂಥದ್ದು ಒಟ್ಟಿನಲ್ಲಿ ಹೇಳುವಾಗ ಅದು ದೇವರಿಂದ ನಡೆಸಲ್ಪಡುವಂಥ ಸೈನ್ಯ ಅಥವಾ ಜನರು, ದೇವಜನರು. ಅಮಾಲೇಕ್ಯರು ಅಂತ ಹೇಳುವಾಗ ಅವರು ದೇವರನ್ನು ನಂಬದವರು, ಸೈತಾನ್ನಿಂದ ನಡೆಸಲ್ಪಡುವಂಥವರು ಎಂಬುದು ಅರ್ಥ. ಅದಕ್ಕೆ ಇವತ್ತು ಕೂಡ ಅಮಾಲೇಕ್ಯರೊಡನೆ ದೇವಜನರಿಗೆ ಯುದ್ಧ ಉಂಟು. ಹಾಗಾಗಿ ನಾವು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವಾಗ ನಮಗೆ ಹೇಗೆ ಜಯ ಸಿಗ್ತದೆ, ಹೇಗೆ ದೇವರು ಜಯ ಕೊಟ್ಟಿದ್ದಾರೆ ನಮಗೆ ನೋಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಕೆಲವು ವಾಕ್ಯಗಳನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ. ನಮಗೆ ಜ್ಞಾನೋಕ್ತಿಗಳ ಗ್ರಂಥ 21ನೇ ಅಧ್ಯಾಯ 30 ಮತ್ತು 31ನೇ ವಾಕ್ಯ ಓದಿಕೊಳ್ಳೋಣ. ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಯೆಹೋವನೆದುರಿಗೆ ನಿಲ್ಲುವುದಿಲ್ಲ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. ನೋಡಿ, ಇಲ್ಲಿ ನೋಡ್ತೇವೆ ಇವತ್ತು ದೇವರು ನಮಗೆ ಜಯ ಕೊಡುವಾತನು. ಮತ್ತೆ ವಾಕ್ಯದಲ್ಲಿ ನೋಡಿದ್ದೇವೆ, ಆತನ ಹೆಸರೇ ಯೆಹೋವ ನಿಸಿ, ನಮ್ಮ ಜಯಧ್ವಜ. ಆತ ನಮ್ಮ ಸಂಗಡ ಇರುವಾಗ ನಮಗೆ ಸೋಲಿಲ್ಲ, ಅಥವಾ ನಾವು ಸೋಲ್ಬೇಕು ಅಂತ ದೇವರು ನಮ್ಮನ್ನು ರಕ್ಷಿಸಲೂ ಇಲ್ಲ, ಸೃಷ್ಟಿಸಲೂ ಇಲ್ಲ. ಅಥವಾ ಹೀಗೆ ಹೇಳ್ಬೋದು, ನಾವು ಸೋಲ್ಬೇಕು ಎಂಬ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿಸಲಿಲ್ಲ, ನಮ್ಮನ್ನು ರಕ್ಷಿಸಲೂ ಇಲ್ಲ. ನಾವು ಗೆಲ್ಲಬೇಕು ಎಂಬ ಕಾರಣಕ್ಕೆ ದೇವರು ನಮ್ಮನ್ನು ಸೃಷ್ಟಿಸಿದ್ದು, ನಂತರ ನಮ್ಮನ್ನು ರಕ್ಷಿಸಿದ್ದು. ನೋಡಿ, ಸೃಷ್ಟಿ ಮತ್ತು ರಕ್ಷಣೆ ಎರಡು ಬೇರೆ. ನಮ್ಮ ಮೂಲದಲ್ಲಿ ದೇವರು ಸೃಷ್ಟಿ ಮಾಡಿದರು, ಪಾಪ ಮಾಡಿ ನಾವು ಸೋತು ಹೋದೆವು ಅಥವಾ ಬಿದ್ದು ಹೋದೆವು. ಆಗ ಅವರು ಬಂದು ನಮ್ಮನ್ನು ರಕ್ಷಿಸಿದ್ದಾರೆ. ಪಾಪದಿಂದ, ಶಾಪದಿಂದ, ಅಥವಾ ಹೇಳ್ಬೋದು ಶಿಕ್ಷೆಯಿಂದ, ನರಕದಿಂದ ರಕ್ಷಿಸಿದ್ದಾರೆ, ರಕ್ಷಣೆ ಕೊಟ್ಟಿದ್ದಾರೆ, ಅಥವಾ ಸಾಲ್ವೇಷನ್ ಕೊಟ್ಟಿದ್ದಾರೆ. ಈಗ ನಾವು ಸೋಲ್ಬೇಕು ಎನ್ನುವಂಥದ್ದು ದೇವರ ಉದ್ದೇಶ ಅಲ್ಲ. ಅದಕ್ಕಾಗಿ ನೋಡ್ತೇವೆ, ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಯೆಹೋವನೆದುರಿಗೆ ನಿಲ್ಲುವುದಿಲ್ಲ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ನಮ್ಮ ಮೂಲ ವಾಕ್ಯ
ಅಮಾಲೇಕ್ಯರ ಯಾವ ತಂತ್ರವು, ಯಾವ ಕುತಂತ್ರವು, ಯಾವ ಸೈನಿಕ ಶಕ್ತಿಯು, ಯಾವ ಗೂಢಾಲೋಚನೆಗಳು, ಯಾವ ಮಾಟಮಂತ್ರಗಳು, ಯಾವುದೇ ರೀತಿಯ ಯುದ್ಧ ವ್ಯೂಹಗಳು, ಯುದ್ಧಾಲೋಚನೆಗಳು ದೇವರ ಎದುರಿಗೆ ನಿಲ್ಲುವುದಿಲ್ಲ. ನೋಡಿ, ನಾವು ದೇವರ ಸಂಗಡ ಇರುವುದಾದರೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯೂ ಯೆಹೋವನ ಎದುರಿಗೆ ನಿಲ್ಲುವುದಿಲ್ಲ. ಮತ್ತು ನೋಡ್ತೇವೆ, ಅಶ್ವಬಲವು ಯುದ್ಧ ದಿನಕ್ಕಾಗಿ ಸಿದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. ಅಶ್ವಬಲ ಹಳೆ ಕಾಲದ ಮುಖ್ಯ ಒಂದು ಸೈನಿಕ ಬಲ ಅಂತ ಹೇಳುವಂಥದ್ದು ಅಶ್ವಬಲ. ನೋಡಿ, ಮನುಷ್ಯನ ಕಾಲಿನಿಂದ ಎಷ್ಟು ಸ್ಪೀಡಾಗಿ ಓಡ್ಬೋದು, ಜಾಸ್ತಿ ಸ್ಪೀಡಲ್ಲಿ ಓಡಲಿಕ್ಕೆ ಆಗಲ್ಲ. ಆದರೆ ಅದಕ್ಕಿಂತ ಒಂದು 3 ಪಟ್ಟು 4 ಪಟ್ಟು ಹೆಚ್ಚು ವೇಗದಲ್ಲಿ ಕುದುರೆ ಓಡ್ತದೆ. ಮತ್ತು ಅಶ್ವಬಲ, ಹಾರ್ಸ್ ಪವರ್ ಅಂತ ನೋಡ್ತೇವೆ. ನೋಡಿ, ಇದು ಈ ಕಾಲಕ್ಕೆ ಕೂಡ ಅನ್ವಯಿಸಲ್ಪಡ್ತದೆ. ಈ ಕಾಲದಲ್ಲಿ ಕೂಡ ಕುದುರೆ ಸೈನ್ಯ ಇದೆ, ಅಥವಾ ಅಶ್ವ ಸೇನೆ ಅಂತ ಹೇಳ್ತಾರೆ. ಈ ಕಾಲದಲ್ಲೂ ಇದೆ ಎಲ್ಲ. ನೋಡಿ, ನಮ್ಮ ಇಂಡಿಯಾದಲ್ಲೂ ಕೂಡ ರಾಷ್ಟ್ರಪತಿ ಭವನಿಗೆ ನಾವು ಹೋದರೆ ಅಲ್ಲಿ ಅನೇಕ ಕುದುರೆಗಳಿದ್ದಾವೆ ಮತ್ತು ಕುದುರೆಯ ಪಡೆ ಅಥವಾ ಅಶ್ವ ಪಡೆ ಇದೆ. ರಾಷ್ಟ್ರಪತಿಗಳಿಗೆ ಸೆಕ್ಯೂರಿಟಿ ಕೊಡಲಿಕ್ಕೆಲ್ಲ ಅದೆಲ್ಲ ಒಂದು ಔಪಚಾರಿಕವಾಗಿ ಅಥವಾ ಏನಂತ ಹೇಳ್ಬೋದು, ಒಂದು ತೋರಿಕೆಗಾಗಿ ಆದರೂ ಕೂಡ ಇದೆ. ಆದರೆ ಅಶ್ವಪಡೆ ಇಲ್ಲದೇ ಅಶ್ವಶಕ್ತಿ ಇವತ್ತು ಉಪಯೋಗ ಆಗ್ತಾ ಉಂಟು. ನೋಡಿ, ಪ್ರತಿಯೊಂದು ಟ್ಯಾಂಕರ್ ಇರ್ಬೋದು, ಬೈಕ್ ಇರ್ಬೋದು, ಫಿರಂಗಿ ಇರ್ಬೋದು, ಎಂಜಿನ್ಗಳಿರ್ಬೋದು, ಮಷಿನ್ಗಳಿರ್ಬೋದು, ಪ್ರತಿಯೊಂದಕ್ಕೆ ಬಳಸಲಾಗುವಂಥ ಶಕ್ತಿ ಅಥವಾ ಅದರಿಂದ ಬರುವಂಥ ಶಕ್ತಿಯನ್ನು ಹಾರ್ಸ್ ಪವರ್ ಅಂತಲೇ ಕರೀತಾರೆ, ಎಚ್ ಪಿ. ನೋಡಿ, ಇಷ್ಟೇ ಅರ್ಥ. ಈ ಲೋಕದ ಯಾವುದೇ ಎಚ್ ಪಿ ನಮ್ಮ ವಿರುದ್ಧವಾಗಿ ನಿಂತಿರ್ಬೋದು. ಅದು ಸೈನ್ಯದಲ್ಲಿ ಉಪಯೋಗವಾಗುವಂಥ ಎಚ್ ಪಿಗಳಾಗಿರ್ಬೋದು, ಹಾರ್ಸ್ ಪವರ್ಗಳು. ಅಂದರೆ ಯಾವುದೇ ಟ್ಯಾಂಕರು, ಫಿರಂಗಿಗಳು, ಅಥವಾ ಯುದ್ಧ ಮಾಡಲಿಕ್ಕೆ ಬಳಸುವಂಥ ಲಾರಿಗಳು, ವ್ಯಾನ್ಗಳು, ಟ್ರಕ್ಗಳು, ಅಥವಾ ಮಿಸೈಲ್ಗಳನ್ನು ಸಾಗಾಟ ಮಾಡುವಂಥ ವಾಹನಗಳು, ಅಥವಾ ಬಾಂಬ್ ದಾಳಿ ಮಾಡಲಿಕ್ಕೆ ಹೋಗುವಂಥ ವಿಮಾನಗಳು, ಅದಕ್ಕೂ ಕೂಡ ಹಾರ್ಸ್ ಪವರ್ ಎಂಜಿನ್ ಅಂತಲೇ ಹೇಳ್ತಾರೆ. ಎಷ್ಟೇ ಎಂಥ ಹಾರ್ಸ್ ಪವರ್ ಎಂಜಿನ್ ಇರಲಿ, ಯಾವುದು ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಅಣಿಯಾಗಿರಲಿ, ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. ಯಾರ ಸಂಗಡ ಯೆಹೋವ ನಿಸಿ ದೇವರಿದ್ದಾರೆ, ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಯಾರು ಯೆಹೋವ ನಿಸಿ ದೇವರೊಂದಿಗಿದ್ದಾರೆ ಅವರಿಗೆ ಜಯ. ನೋಡಿ, ಗೋಲ್ಯಾತ ಒಂದು ಕಡೆ ನಿಂತಿದ್ದಾನೆ, ಅವನಿಗೆ ತುಂಬ ಹಾರ್ಸ್ ಪವರ್ ಅಂತ ಹೇಳುವ. ಅಂದರೆ ಅವನಿಗೆ ಗೋಲ್ಯಾತ ಭಾಳ ದೊಡ್ಡ ಮನುಷ್ಯ, ನಾವು ಎಚ್ ಪಿ ಲೆಕ್ಕದಲ್ಲಿ ಅಳಿಯೋಣ, ಅವನಿಗೆ ತುಂಬ ಪವರ್ ಇದೆ. ಅವನ ಮುಂದೆ ಒಬ್ಬ ಚಿಕ್ಕ ಹುಡುಗ ನಿಂತಿದ್ದಾನೆ, ಅವನಿಗೆ ಹಾರ್ಸ್ ಪವರ್ ಇಲ್ಲ, ಮ್ಯಾನ್ ಪವರ್ ಕೂಡ ಸರಿಯಾಗಿಲ್ಲ ಅವನಿಗೆ. ಅವನು ಮ್ಯಾನ್ ಪವರ್ ಅಂತ ಹೇಳ್ಬೇಕಾದ್ರೆ ಅವನು ಮ್ಯಾನ್ ಅಥವಾ ಮನುಷ್ಯ, ದೊಡ್ಡ ಮನುಷ್ಯ ಆಗಿರಬೇಕು. ಇವನು ಬಾಲಕ, ಅವನಿಗೆ ಎಷ್ಟು ಪವರ್ ಉಂಟು? ಅವನಿಗೆ ಸಿಕ್ಕಾಪಟ್ಟೆ ಹಾರ್ಸ್ ಪವರ್. ಆರ್ಡಿನರಿ ಮನುಷ್ಯನಿಗಿಂತ ಗೋಲ್ಯಾತನಿಗೆ ಸಿಕ್ಕಾಪಟ್ಟೆ ಹೆಚ್ಚು ಶಕ್ತಿ ಉಂಟು. ಅವನು 10 ಅಡಿ ಉದ್ದ ಇದ್ದ, ಅದಕ್ಕೆ ತಕ್ಕ ಬಾಡಿ ಇತ್ತು. ಅವನಿಗೆ ಡಬಲ್ ಗುರಾಣಿಗಳಿತ್ತು. ಒಂದು ಕೈಯಲ್ಲಿ ಇನ್ನು ಮುಂದೆ ಮತ್ತೊಬ್ಬ ಗುರಾಣಿ ಹೊರುವವನು ಮುಂದೆ ಇದ್ದ. ಆಯುಧ ವಾಹಕನು ಅಂತ ಮತ್ತೊಬ್ಬ ಇದ್ದ. ಅವನ ಕತ್ತಿ ಎತ್ತುವುದೇ ಭಾಳ ಕಷ್ಟ ಆಗಿತ್ತು, ಅಷ್ಟು ದೊಡ್ಡ ಕತ್ತಿ, ಅಷ್ಟು ದೊಡ್ಡ ಅವನ ಈಟಿ ಅಷ್ಟು ದೊಡ್ಡದು ಅಂತ ಕೂಡ ವಾಕ್ಯ ಹೇಳ್ತದೆ. ನೇಯ್ಗೆಗಾರನ ಕುಂಟೆ ಎಷ್ಟಿತ್ತು, ಭಾಳ ದೊಡ್ಡ ಈಟಿ. ಅದನ್ನು ಎತ್ತಲಿಕ್ಕೆ ದಾವಿದನಿಗೆ ಆಗ್ತಿರಲಿಲ್ಲ. ದೊಡ್ಡ ಹಾರ್ಸ್ ಪವರ್. ಆದರೆ ಮ್ಯಾನ್ ಪವರ್ ಕೂಡ ಇಲ್ಲದಂಥ ದಾವಿದ ಅವನನ್ನು ಯುದ್ಧದಲ್ಲಿ ಜಯಿಸ್ತಾನೆ. ಯಾಕಂತ ಹೇಳಿದರೆ ದಾವಿದನ ಸಂಗಡ ದೇವರಿದ್ದರು, ಯೆಹೋವ ನಿಸಿ ದೇವರಿದ್ದರು ಎಂಬುದಾಗಿ. ನೋಡಿ, ಹಾಗಾಗಿ ನಮಗೆ ದೇವರು ನಮ್ಮ ಸಂಗಡ ಇದ್ದಾನೆ. ಇನ್ನೊಂದು ನೋಡಿ, ನಮಗೆ ಯೆರೆಮೀಯನ ಗ್ರಂಥಕ್ಕೆ ಬರುವ 1ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ದೇವರು, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲು ಆಗುವುದಿಲ್ಲ. ಇದು ಯೆರೆಮೀಯನಿಗೆ ದೇವರು ಹೇಳುವಂಥದ್ದು. ಅವರು ಅಂತ ಹೇಳಿದರೆ ಇಡೀ ಇಸ್ರಾಯೇಲ್ ಒಂದು ಕಡೆ ದೇವರನ್ನ ಬಿಟ್ಟು ದೇವರಿಂದ ದೂರ ಹೋಗಿದ್ದಂಥ, ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೀತಾ ಇದ್ದಂಥ ದೇವಜನರಿಗೆ ಅಥವಾ ಇನ್ನೂ ಕೂಡ ದೇವರ ಮಾರ್ಗದಲ್ಲಿ ನಡೀತಾ ಇರುವಂಥ ಭಕ್ತರಿಗೆ ಹಿಂಸೆ ಕೊಡುವಂಥ ಇಸ್ರಾಯೇಲ್ಯರು. ವಾಕ್ಯ ಹೇಳ್ತಾ ಇದೆ, ದೇವರು ಹೇಳ್ತಾ ಇದ್ದಾರೆ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು. ಅವರು ನಿಮಗೆ ವಿರುದ್ಧವಾಗಿ ಅಲ್ಲ, ಅವರು ನಿನಗೆ. ಅವರು ಭಾಳ ಜನ ಅಥವಾ ಇಡೀ ದೇಶ. ನಿನಗೆ ಅಂತ ಹೇಳುವಾಗ ನೀನೊಬ್ಬನೇ, ಅವರೆಲ್ಲ ಒಂದು ಬದಿ, ನೀನೊಬ್ಬನೇ ಒಂದು ಬದಿ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದು ಇರುವೆನು, ಇದು ಯೆಹೋವನ ನುಡಿ. ನೋಡಿ, ಅವರು ಇಡೀ ದೇಶ ಯೆರೆಮೀಯನ ವಿರುದ್ಧ ಯುದ್ಧ ಮಾಡಿದರು.
ಅವನಿಗೆ ಎಷ್ಟು ಉಪದ್ರವ ಕೊಟ್ಟರು, ಎಷ್ಟು ಕಷ್ಟ ಕೊಟ್ಟರು ಲೆಕ್ಕವೇ ಇಲ್ಲ. ಆದರೆ ಕೊನೆಗೆ ಗೆದ್ದದ್ದು ಯೆರೆಮೀಯನೇ. ಯೆರೆಮೀಯನಿಗೆ ಕೆಲವು ಪೆಟ್ಟು ಬಿತ್ತು, ಜೈಲಿಗೆ ಹೋಗಬೇಕಾಗಿತ್ತು, ಏನೆಲ್ಲ ಮಾಡಬೇಕಾಗಿತ್ತು. ಯೆರೆಮೀಯ ಯಾರಿಗೆ ಹೊಡಿಲಿಲ್ಲ, ಯಾರಿಗೆ ಬಡಿಲಿಲ್ಲ, ಯಾರಿಗೆ ಶಾಪ ಹಾಕಲಿಲ್ಲ. ಅವನು ದೇವರ ಮಾರ್ಗದಲ್ಲಿ ನಡೆದ, ದೇವರು ಕೊಟ್ಟಂಥ ಮಾತುಗಳನ್ನು ಇಸ್ರಾಯೇಲರಿಗೆ ತಿಳಿಸ್ತಾ ಇದ್ದ. ನೀವು ಮಾನಸಾಂತರ ಹೊಂದಿರಿ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳ್ತಾ ಇದ್ದ. ಆದರೆ ಅವನಿಗೆ ಅವರು ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟರು, ಉಪದ್ರವ ಕೊಟ್ಟು ಜೈಲಿಗೆ ಹಾಕಿದ್ರು, ಏನೆಲ್ಲ ಮಾಡಿದರು. ಆದರೆ ಕೊನೆಗೆ ಗೆದ್ದದ್ದು ಯಾರು? ದೇವರು ವಾಕ್ಯನೇ ನೆರವೇರಿತು. ಗೆದ್ದದ್ದು ದೇವರು ಅಥವಾ ದೇವರ ಸಂಗಡ ಇದ್ದಂಥ ಯೆರೆಮೀಯ ಗೆದ್ದನು ಅಂತ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನಾವು ಹೆದರತಕ್ಕಂಥ ಅವಶ್ಯಕತೆ ಇಲ್ಲ. ಯೆಹೋವ ನಿಸ್ಸಿ, ದೇವರು ನಮ್ಮ ಸಂಗಡ ಇದ್ದಾನೆ. ನೋಡಿ, ಇನ್ನೊಂದು ಕೆಲವು ವಾಕ್ಯಗಳನ್ನು ನೋಡಿಕೊಳ್ಳುವಂಥವರಾಗಿರೋಣ. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯವನ್ನು ನೋಡಿಕೊಳ್ಳೋಣ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೋಡಿ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೋಡಿ, ನನ್ನನ್ನು ಬಲಪಡಿಸುವಾತನು ಯಾರು? ನನ್ನನ್ನು ಬಲಪಡಿಸುವಾತನು ದೇವರು ಅಂತ ದೇವರು ವಾಕ್ಯ ಹೇಳ್ತದೆ. ನೋಡಿ, ನಮಗೆ ಬೇಕಾದರೆ 84ನೇ ಕೀರ್ತನೆಯಲ್ಲಿ ಬರುವಾಗ ನಮ್ಮನ್ನು ಬಲಪಡಿಸುವಾತನು ಯಾರು ಎಂಬುದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. 84ನೇ ಕೀರ್ತನೆಯಲ್ಲಿ ಭಾಳ ಚಂದವಾಗಿ ಆ ವಾಕ್ಯವನ್ನು ಹೇಳಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 84ನೇ ಕೀರ್ತನೆ ಅದರ 5ನೇ ವಾಕ್ಯ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಸಾಕು, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ದೇವರಲ್ಲಿ ನಮಗೆ ಬಲ ಸಿಗ್ತದೆ. ಆತನ ಪವಿತ್ರಾತ್ಮನ ಮೂಲಕ ನಮಗೆ ಬಲ ಸಿಗ್ತದೆ. ಆತನು ಬಲಪಡಿಸಿದರೆ ನಾವು ನಿಜವಾಗಿ ಬಲಶಾಲಿಗಳೇ ಆಗಿದ್ದೇವೆ. ಆತನನ್ನು ಬಿಟ್ಟು ನಾವು ಏನು ಮಾಡಿದರು, ಎಷ್ಟು ಬಾಡಿ ಬಿಲ್ಡರ್ ಆಗಿದ್ದರು, ಎಷ್ಟು ದೊಡ್ಡ ಬಾಕ್ಸರ್ ಆಗಿದ್ದರು, ಎಷ್ಟು ದೊಡ್ಡ ಕರಾಟೆ ಪಟುವಾಗಿದ್ದರು, ಎಷ್ಟು ದೊಡ್ಡ ಕ್ರೀಡಾಪಟುವಾಗಿದ್ದರು, ಎಷ್ಟು ದೊಡ್ಡ ಸೈನಿಕ ಶಕ್ತಿ ಉಳ್ಳಂಥ ರಾಜ ಆಗಿದ್ದರು, ನಾವು ಬರೀ ನಿರ್ಬಲರೇ ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕಂದರೆ ದೇವರ ವಾಕ್ಯದಲ್ಲಿ ಮತ್ತೆ ಕೂಡ ನೋಡುತ್ತೇವೆ, ತುಂಬ ವಾಕ್ಯಗಳಿದ್ದಾವೆ, ನಮಗೆ ಓದ್ತಾ ಹೋದರೆ ಟೈಮ್ ದಾಟ್ತದೆ. ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವಂಥ ದೇವರು ನಮ್ಮ ದೇವರು. ಯೆಶಾಯ ಪ್ರವಾದನೆ ಅದರ 40ನೇ ಅಧ್ಯಾಯದಲ್ಲಿ ಕೊನೆಯ ವಾಕ್ಯಗಳಲ್ಲಿ ನೋಡ್ತೇವೆ. ಸೋತವರಿಗೆ ತ್ರಾಣವನ್ನು ಕೊಡುವಾತನು, ನಿರ್ಬಲನಿಗೆ ಬಹುಬಲವನ್ನು ಕೊಡುವಾತನು. ಅದಕ್ಕೆ ವಾಕ್ಯ ಹೇಳ್ತದೆ. ಮುಂದೆ ಮತ್ತೆ ನೋಡ್ತೇವೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವವರು, ಅವರು ಹದ್ದುಗಳಂತೆ ರೆಕ್ಕೆ ಚಾಚಿಕೊಂಡು ಏರುವರು, ಓಡಿ ದಣಿಯರು ನಡೆದು ಬಾಳಲಾರು. ನೋಡಿ, ನಮಗೆ ಬಲ ಕೊಡುವಂಥ ದೇವರು, ತ್ರಾಣ ಕೊಡುವಂಥ ದೇವರು ಅಥವಾ ಶಕ್ತಿ ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಹಾಗಾಗಿ ನಾವು ನೋಡ್ತೇವೆ, ಇಲ್ಲಿ ವಾಕ್ಯದಲ್ಲಿ ನೋಡಿದ್ದೇವೆ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೋಡಿ, ಯೆಹೋವ ನಿಸ್ಸಿ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರು, ನಮಗೆ ಬಲ ಕೊಟ್ಟು ಯುದ್ಧದಲ್ಲಿ ನಮಗೆ ಜಯ ಕೊಡುವಂಥ ದೇವರು. ಅದಕ್ಕೆ ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ, ಯಾವ ಜ್ಞಾನವು, ಯಾವ ಶಕ್ತಿಯು, ಯಾವ ಆಲೋಚನೆ ಯಾವುದು ಕೂಡ ಯೆಹೋವನ ಎದುರಲ್ಲಿ ನಿಲ್ಲುವುದಿಲ್ಲ. ಅಶ್ವಬಲ ಯುದ್ಧ ದಿನಕ್ಕೆ ಸಿದ್ಧವಾಗಿದ್ದರೂ ಜಯ ಬರುವಂಥದ್ದು ಯೆಹೋವನಿಂದ. ಯಾಕಂದರೆ ನಮ್ಮ ದೇವರು ಯೆಹೋವನಿಸಿ, ತನ್ನ ಮಕ್ಕಳಿಗಾಗಿ ಆತ ಯೆಹೋವನಿಸಿ, ಅವತ್ತು ಇಸ್ರಾಯೇಲರಿಗಾಗಿ ಯೆಹೋವನಿಸಿಯಾಗಿ ಜಯ ಕೊಟ್ಟಂಥ ದೇವರು ಅಮಾಲೇಕ್ಯರ ವಿರುದ್ಧವಾಗಿ. ಇಂದಿಗೆ ಕೂಡ, ಇನ್ನು ಎಂದೆಂದಿಗೂ ಕೂಡ ಆತನನ್ನು ನಂಬಿ ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ದೇವರ ಮಗುವಿಗೆ ಆತ ಜಯದಲ್ಲಿ ನಡೆಸುವಂಥ ದೇವರು. ಫೈನಲ್ ವಿಕ್ಟರಿ ಅನ್ನುವಂಥದ್ದು ನಮ್ಮದೇ. ಪ್ರಾರಂಭದಲ್ಲಿ ಕೆಲವೊಮ್ಮೆ ಸೋಲು ಥರ ಕಂಡಿರ್ಬೋದು. ನೋಡಿ, ಮೋಶೆ ಸ್ವಲ್ಪ ಕೈ ಇಳಿಸಿದಾಗ ಅಮಾಲೇಕ್ಯರು ಬಲಗೊಳ್ತಿದ್ರು, ಕೈ ಎತ್ತಿದಾಗ ಇಸ್ರಾಯೇಲರು ಬಲಗೊಳ್ತಾ ಇದ್ದರು. ಹಾಗೆ ಮಧ್ಯದಲ್ಲಿ ಕೆಲವೊಮ್ಮೆ ಅಮಾಲೇಕ್ಯರಿಗೆ ಬಲ ಬಂದ ಹಾಗೆ ಕಾಣಿಸ್ಬೋದು ಇವತ್ತು ಕೂಡ. ಆದರೆ ಆಗ್ಬೋದು. ಆದರೆ ಒಂದು ವಿಷಯ ಗ್ಯಾರಂಟಿ ದೇವರ ವಾಕ್ಯ ಹೇಳ್ತದೆ, ನಾವು ಕರ್ತನಲ್ಲಿ ಇರುವಂಥ ವ್ಯಕ್ತಿಗಳಾಗಿರುವಾಗ ಫೈನಲ್ ವಿಕ್ಟರಿ ಈಸ್ ಅವರ್ಸ್. ಕೊನೆಯ ಜಯ ಅಥವಾ ನಿಜವಾದ ಜಯ ಅಥವಾ ಸಂಪೂರ್ಣವಾದ ಜಯ, ಎ ಕಂಪ್ಲೀಟ್ ವಿಕ್ಟರಿ ಅಂತ ಹೇಳ್ಬೋದು, ಒಂದು ಪರಿಪೂರ್ಣವಾದ ಜಯ ನಮ್ಮದೇ ಅಂತ ದೇವರ ವಾಕ್ಯ ನಮಗೆ ಖಂಡಿತವಾಗಿ ಭರವಸೆ ಕೊಡ್ತಾ ಉಂಟು, ಧೈರ್ಯ ಕೊಡ್ತಾ ಉಂಟು. ಇನ್ನೂ ಕೂಡ ಒಂದೆರಡು ವಾಕ್ಯಗಳನ್ನು ನಾವು ನೋಡುವಾಗ ಬೇಗ ನಾವು ಮುಂದಕ್ಕೆ ಹೋಗುವಂಥವರಾಗಿರೋಣ. ಯಾಕೆ ನಮಗೆ ಜಯ ಸಿಗ್ತದೆ, ಹೊಸ ಒಡಂಬಡಿಕೆಯಲ್ಲಿ ಹೇಗೆ ನಮಗೆ ಜಯವನ್ನು ದೇವರು ಕೊಟ್ಟಿದ್ದಾರೆ. ಒಂದೆರಡು ವಾಕ್ಯ, ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲೆಬಿಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ನೋಡ್ತೇವೆ, 15 ಮಾತ್ರ ಓದಿಕೊಳ್ತೇನೆ. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಯೇಸು ಸ್ವಾಮಿ ಸೈತಾನನ ಮೇಲೆ
ಒಂದು ಪರಿಪೂರ್ಣವಾದ ಜಯವನ್ನು ಪಡೆದುಕೊಂಡು ಬಿಟ್ಟಿದ್ದಾರೆ. ಸಂಪೂರ್ಣವಾದ ಜಯ. ನೋಡಿ, ನಮ್ಮ ವಿರುದ್ಧ ಇದ್ದಂಥ ದೋಷಾರೋಪಣೆ ಮಾಡಿದ ನಮ್ಮ ಅಪರಾಧಗಳನ್ನು ಒಂದು ಕ್ಷಮಿಸಿದ್ದಾರೆ 14ನೇ ವಾಕ್ಯದಲ್ಲಿ. 2, ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾದ ಪತ್ರವನ್ನು ಅವರು ಕೆಡಿಸಿದರು, ಅದನ್ನು ಶಿಲುಬೆಗೆ ಬಡಿದು ಇಲ್ಲದಂತಾಗಿ ಮಾಡಿದರು, ಮತ್ತು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿದರು. ಸೈತಾನನ ದೊರೆತನ ಮತ್ತು ಅಧಿಕಾರಗಳಿಗೆ ಇದ್ದಂಥ ಆಯುಧಗಳನ್ನು ಅವರು ಸೋಲಿಸಿಬಿಟ್ರು ಶಿಲುಬೆ ಮೇಲೆ. ನಿಂದೆ, ಹಸಿವೆ, ದಾಹ, ಉಪದ್ರವ ಅಥವಾ ಕೈ ಬಿಡಲ್ಪಡುವಿಕೆ, ಪಾಪ, ಶಾಪ, ರೋಗ, ಸಮಸ್ತವನ್ನು ಅವರು ಶಿಲುಬೆ ಮೇಲೆ ಹೊತ್ಕೊಂಡು, ಇದೆಲ್ಲ ಸೈತಾನ ಆಯುಧಗಳಾಗಿದ್ದು. ಮರಣ ಸೈತಾನ ಆಯುಧವಾಗಿತ್ತು, ದೊಡ್ಡ ಆಯುಧವಾಗಿತ್ತು. ಎಲ್ಲವನ್ನು ಅವರು ಶಿಲುಬೆ ಮೇಲೆ ಹೊತ್ಕೊಂಡು ಏನು ಮಾಡಿದ್ದಾರೆ? ನಿರಾಯುಧರನ್ನಾಗಿ ಮಾಡಿ ಸೈತಾನ ಆಯುಧಗಳನ್ನೆಲ್ಲ ಕಂಪ್ಲೀಟಾಗಿ ಯೇಸು ಸೋಲಿಸಿಬಿಟ್ಟಿದ್ದಾರೆ. ಇನ್ನು ಅವನಿಗೆ ಯಾವ ಆಯುಧ ಕೂಡ ಉಳಿದಿಲ್ಲ. ಮತ್ತು ಜಯೋತ್ಸವ ಮಾಡುತ್ತಾನೆ, ಮತ್ತು ಶಿಲುಬೆ ಮೇಲೆ ಅವುಗಳನ್ನು ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿ ಇಡೀ ಲೋಕಕ್ಕೆ ತೋರಿಸಿಬಿಟ್ಟಿದ್ದ. ನೋಡಿ, ಇವೆಲ್ಲ ಸೈತಾನ ಆಯುಧಗಳಾಗಿದ್ದವು. ನಾವು ಶಿಲುಬೆ ಮೇಲೆ ಎಲ್ಲವನ್ನು ಜಯಿಸಿದ್ದೇನೆ. ಹಸಿವೆ, ನಿದ್ರೆ, ದಾಹ ಅಥವಾ ಬೆತ್ತಲೆತನ, ಇನ್ನು ಕೈ ಬಿಡಲ್ಪಡುವಿಕೆ, ನಿಂದೆ, ಚುಚ್ಚು ಮಾತುಗಳು, ಶಾರೀರಿಕ ಹಿಂಸೆ, ಪಾಪ, ಶಾಪ, ರೋಗ, ಇನ್ನು ಮರಣ, ಎಲ್ಲ ಸೈತಾನ ಆಯುಧಗಳು ಯೇಸು ಶಿಲುಬೆ ಮೇಲೆ ಜಯಿಸಿದರು, ಮೆರೆಸುತ್ತಾ ತೋರಿಸಿದರು ಎಂಬುದಾಗಿ. ಹಾಗಾಗಿ ನಮ್ಮ ಕರ್ತನು ನಮಗೆ ಯೆಹೋವನಿಸಿ ಹೇಗಿದ್ದಾನೆ ಅಂತೇಳಿದರೆ, ಆತ ಸಮಸ್ತ ಸೈತಾನನ ಆಯುಧಗಳನ್ನು ಸೋಲಿಸಿ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಮತ್ತು ಆತನಲ್ಲಿ ನಂಬಿಕೆ ಇಡುವಂಥ ನಮಗೆ ಆ ಜಯ ಉಚಿತವಾಗಿ ದೊರಕ್ತದೆ. ಆದರೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಸಿಗಲ್ಲ. ನಾವು ಬ್ಯಾಟಲ್ ಫೀಲ್ಡ್ಗೆ ಇಳಿಬೇಕು, ಹೃದಯದಲ್ಲಿ ನಂಬಬೇಕು, ಬಾಯಿಂದ ಅರಿಕೆ ಮಾಡಬೇಕು, ದೇವರ ಬಳಿ ಪ್ರಾರ್ಥನೆ ಮಾಡಬೇಕು. ಆವಾಗ ಆ ಜಯದಲ್ಲಿ ನಾವು ಕೂಡ ಏನಾಗಿದ್ದೇವೆ ಅಂತೇಳಿದರೆ ಪಾಲುಗಾರರು ಆಗಿರುತ್ತೇವೆ. ಇನ್ನೊಂದು 2 ವಾಕ್ಯಗಳನ್ನು ನಮಗೆ ಓದಲಿಕ್ಕುಂಟು, ಬೇಗ ಓದಿಕೊಳ್ಳೋಣ. ಹಾಗಾಗಿ ನಮಗೆ ಯೇಸು ಸ್ವಾಮಿ ಜಯಿಸಿರುವುದರಿಂದ ಏನು ಸಿಗ್ತದೆ? ನಮಗೆ ಭಾಳ ಪ್ರಸಿದ್ಧ ವಾಕ್ಯಗಳನ್ನೇ ನಮಗೆ ತೆಗೆದುಕೊಳ್ತಾ ಇದ್ದೇವೆ. ನಮಗೆ ಲೂಕನ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಬರುವಾಗ ಅದರ 19ನೇ ವಾಕ್ಯವನ್ನು ಓದಿಕೊಳ್ಳೋಣ. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ನೋಡಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ನಮ್ಮ ಯೆಹೋವನಿಸಿ ದೇವರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹಾವುಗಳನ್ನು, ಚೇಳುಗಳನ್ನು. ಇದರ ಅರ್ಥ ರಸ್ತೆ ಮೇಲೆ ಹಾವು ಹೋಗ್ತಾ ಉಂಟು, ಮನೆ ಪಕ್ಕದಲ್ಲಿ ಅಂಗಳದಲ್ಲಿ ಹಾವು ಬಂತು, ಹೋಗಿ ತುಳಿಯುವಂಥದ್ದು ಎಂಬುದು ಅದರ ಅರ್ಥ ಅಲ್ಲ. ಸೈತಾನನ ರಾಜ್ಯವನ್ನು ಇದು ರಿಪ್ರೆಸೆಂಟ್ ಮಾಡ್ತಾ ಇದೆ. ಸೈತಾನನ ರಾಜ್ಯವನ್ನು ಪ್ರತಿನಿಧೀಕರಿಸುವಂಥ ಹಾವುಗಳನ್ನು, ಚೇಳುಗಳನ್ನು, ಅಂದರೆ ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತೇಳಿ ಸೈತಾನನನ್ನು ತುಳಿಯೋದಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಅಥವಾ ಹಾವುಗಳು, ಚೇಳುಗಳು ಅಂತ ಹೇಳುವಾಗ ಸೈತಾನ್ ರಾಜ್ಯದಲ್ಲಿ ಡಿಫ್ರೆಂಟ್ ಆದಂಥ ರೀತಿ ಅಧಿಕಾರಗಳು ಇದ್ದಾವೆ. ಅವನ ಡಿಫ್ರೆಂಟ್ ಆದ, ನೋಡಿ, ದೆವ್ವಗಳು ಅಂತ ಹೇಳ್ತಾರೆ, ಅಶುದ್ಧಾತ್ಮಗಳು ಅಂತ ಹೇಳ್ತಾರೆ, ಭೂತಗಳು ಅಂತ ಹೇಳ್ತಾರೆ, ಕೆಲವೊಮ್ಮೆ ಕೆಲವು ಪ್ರೇತಗಳು ಅಂತ ಹೇಳುವಂಥದ್ದು ಉಂಟು. ಇದೆಲ್ಲ ಬೇರೆ ಬೇರೆ ಸೆಕ್ಷನ್ಗಳು ಸೈತಾನ್ ರಾಜ್ಯದಲ್ಲಿ. ಈಗ ನೋಡಿ, ಕೆಲವೊಂದು ದೆವ್ವಗಳು ಮೈಗೆ ತಾಗಿಕೊಂಡ ಕೂಡಲೇ ಅದು ಪ್ರಕಟ ಆಗಿಬಿಡ್ತದೆ. ಅದು ಮಧ್ಯೆ 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 ಬೀಳೋದು, ನೊರೆ ಸುರಿಸೋದು, ಕೂದಲನ್ನು ಕೆದರಿಸುವಂಥದ್ದು ಅಥವಾ ಬೇಯಿಸುವಂಥದ್ದು ಇದೆಲ್ಲ ಮಾಡ್ತದೆ. ಇನ್ನು ಕೆಲವು ಅಶುದ್ಧಾತ್ಮಗಳು, ದುರಾತ್ಮಗಳು ಏನು ಮಾಡ್ತವೆ? ವ್ಯಭಿಚಾರ ಮಾಡಿಸುವಂಥದ್ದು, ಮದ್ಯಪಾನ ಮಾಡಿಸುವಂಥದ್ದು, ಜಗಳ ಮಾಡಿಸುವಂಥದ್ದು, ಅದು ಪ್ರಕಟ ಆಗೋದಿಲ್ಲ. ಇನ್ನು ಕೆಲವೊಂದು ಬೇರೆ ಬೇರೆ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಿಸ್ತದೆ. ಒಟ್ಟು ಸೈತಾನ ಮಾಡುವಂಥದ್ದೆಲ್ಲ ಕೆಟ್ಟ ಕೆಲಸಗಳೇ. ಕದ್ದುಕೊಳ್ಳೋದಕ್ಕೂ, ಕೊಯ್ಯೋದಕ್ಕೂ, ಹಾಳು ಮಾಡುವುದಕ್ಕೂ ಬರ್ತಾನೆ ಅಂತ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೆಹೋವನಿಸಿ ದೇವರು ನಮ್ಮ ಸಂಗಡ ಇರುವಾಗ ನಮ್ಮ ವಿರುದ್ಧವಾಗಲಿ, ನಮ್ಮ ಕುಟುಂಬದಲ್ಲಿರುವವರ ವಿರುದ್ಧವಾಗಲಿ, ಅಥವಾ ನಮ್ಮ ಸಂಗಡ ಇರುವವರ ವಿರುದ್ಧವಾಗಲಿ ಸೈತಾನ ಏನು ಹೋರಾಟ ಮಾಡಿದರೂ, ನಾವಿರುವಂಥ ಸ್ಥಳದಲ್ಲಿ, ನಾವಿರುವಂಥ ಊರಲ್ಲಿ, ನಮ್ಮ ದೇಶದಲ್ಲಿ ನಡೆಯುವ ಸೈತಾನ ಕಾರ್ಯಗಳನ್ನು ತುಳಿದು ಬಿಡುವುದಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಅವುಗಳನ್ನು ಜಯಿಸುವುದಕ್ಕೆ ಮತ್ತೆ ದೇವರ ವಾಕ್ಯ ಸ್ವಾಮಿ ಹೇಳಿದ್ದಾರೆ, ಯಾವುದು ನಿಮಗೆ ಯಾವ ದೋಷವನ್ನು ಮಾಡುವುದೇ ಇಲ್ಲ ಎಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನಾವು ಇದಕ್ಕೆ ರಿಲೇಟೆಡ್ ಆದ 1-2 ವಾಕ್ಯಗಳನ್ನು ಇನ್ನೂ ಕೂಡ ಬೇಗ ಓದ್ತೇವೆ. ನಮಗೆ ರೋಮ ಪತ್ರಿಕೆ 7ನೇ ಅಧ್ಯಾಯಕ್ಕೆ ಬರುವಾಗ ಭಾಳ ಚೆನ್ನಾಗಿರುವಂಥ 1-2 ವಾಕ್ಯಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 24 ಮತ್ತು 25ನೇ ವಾಕ್ಯ ಓದಿಕೊಳ್ಳೋಣ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ಸಾಕು. ಇಲ್ಲಿ ನೋಡ್ತೇವೆ, ಜಸ್ಟ್ ಆ ಚುಟುಕಾಗಿ ಆ ವಾಕ್ಯದ ಭಾಗವನ್ನೇ ಹೇಳ್ತೇನೆ. ಈಗ
ನಮ್ಮ ಶರೀರದೊಂದಿಗೆ ಪಾಪ ಇಟ್ಕೊಂಡು ಸೈತಾನ ಹೋರಾಡ್ತಾನೆ. ಆದರೆ ವಾಕ್ಯ ಹೇಳುತ್ತದೆ, ಪೌಲನೇ ಹೇಳ್ತಾ ಇದ್ದಾನೆ 24ರಲ್ಲಿ, ಈ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯ ನಾನು, ಇಂಥ ಮರಣಕ್ಕೆ ಒಳಗಾದ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? 25ರಲ್ಲಿ ಉತ್ತರ ನೋಡ್ತೇವೆ, ಬಿಡಿಸುವವನು ಇದ್ದಾನೆ. ಯೇಸು ಕ್ರಿಸ್ತನ ಮೂಲಕ ನಮಗೆ ಬಿಡುಗಡೆ ಉಂಟಾಗ್ತದೆ. ಅಥವಾ ಇನ್ನೊಂದು ಕೆಲವು ಭಾಷಾಂತರಗಳ ಜಯ ಕೊಡುವವನಿದ್ದಾನೆ. ಇಂಥ ಈ ಶರೀರದೊಂದಿಗೆ ಹೋರಾಡುವ ಪಾಪಗಳಿಂದ ನಮಗೆ ಜಯ ಕೊಡುವಂಥ ಕರ್ತನಿದ್ದಾನೆ. ನೋಡಿ, ಎಲ್ಲ ಫೀಲ್ಡಲ್ಲಿ ನಾನು ಈಗಾಗಲೇ ಬೇರೆ ಬೇರೆ ಫೀಲ್ಡನ್ನು ಟಚ್ ಮಾಡಿದ್ದೇನೆ ವಾಕ್ಯದಿಂದ. ಎಲ್ಲ ಫೀಲ್ಡ್ಗಳಲ್ಲಿ ನಮಗೆ ಜಯ ಕೊಡಲಿಕ್ಕೆ ನಮ್ಮ ದೇವರು ಶಕ್ತನಿದ್ದಾನೆ. ಜಯ ಕೊಡುವಂಥ ಯೆಹೋವ ನಿಸಿ ದೇವರಾಗಿದ್ದಾನೆ. 8ನೇ ಅಧ್ಯಾಯದಲ್ಲೇ ಬರುವಾಗ 37ನೇ ವಾಕ್ಯದಲ್ಲಿ ನೋಡುವಾಗ ಓದಿಕೊಳ್ಳೋಣ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನೋಡಿ, ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗ್ತೇವೆ. ಪರಿಪೂರ್ಣ ಜಯಶಾಲಿ. ಈ ಎಲ್ಲ ವಿಷಯಗಳು ಅಂತ ಹೇಳುವಾಗ ಯಾವುದು? ಅದರ ಹಿಂದೆ 35ನೇ ವಾಕ್ಯದಲ್ಲಿ ನೋಡ್ತೇವೆ, ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ. ಇನ್ನು ಮುಂದೆ ನೋಡ್ತೇವೆ ಈ 38ರಿಂದ, ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಒಂದು ಸೃಷ್ಟಿಯಾಗಲಿ ಹೇಳ್ತಾ ವಾಕ್ಯ ಹೇಳ್ತಾ ಇದೆ, ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗ್ತೇವೆ. ಪ್ರತಿಯೊಂದರಲ್ಲಿ ನಮಗೆ ಪರಿಪೂರ್ಣ ಜಯ. ನಮ್ಮನ್ನು ಪ್ರೀತಿಸಿದಂಥ ದೇವರು ತಾನೇ ಶಿಲುಬೆ ಮೇಲೆ ಸೈತಾನ್ನ ಅಧಿಕಾರಗಳನ್ನು, ದೊರೆತನಗಳನ್ನು, ಸಮಸ್ತ ರಾಜತ್ವಗಳನ್ನು ಸೋಲಿಸಿ, ಅವನ ಆಯುಧಗಳನ್ನು ಸೋಲಿಸಿ ನಿರಾಯುಧರನ್ನಾಗಿ ಮಾಡಿ ಮೆರೆಸುತ್ತಾ ತೋರಿಸಿ, ಮಾತ್ರವಲ್ಲ ನಮ್ಮ ವಿರುದ್ಧ ಬರೆದಿದ್ದಂಥ ಎಲ್ಲ ದೋಷಾರೋಪಣೆ ಪತ್ರಗಳನ್ನು ಕೆಡಿಸಿ, ಇವನೊಬ್ಬ ಪಾಪಿ ಅಂತ ಏನು ಬರೆಯಲಾಗಿತ್ತು ಅದನ್ನೆಲ್ಲ ಕೆಡಿಸಿ ಶಿಲುಬೆಗೆ ಬಡಿದು ಜಡಿದು ಇಲ್ಲದಂತಾಗ ಮಾಡಿ ನಮ್ಮನ್ನೇನು ಮಾಡಿದ್ದಾನೆ? ನಮಗೆ ಜಯ ಕೊಟ್ಟಿದ್ದಾನೆ ಮತ್ತು ಸೈತಾನನ್ನು ಪರಿಪೂರ್ಣವಾಗಿ ಜಯಿಸಿದ್ದಾನೆ. ಆತ ಯೆಹೋವ ನಿಸಿ ದೇವರಾಗಿದ್ದಾನೆ ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆತ ನಮಗೆ ಜಯ ಕೊಟ್ಟಂಥ ದೇವರಾಗಿದ್ದಾನೆ, ಜಯದಿಂದ ನಡೆಸುವಂಥ ದೇವರಾಗಿದ್ದಾನೆ. ಶರೀರದೊಂದಿಗೆ ಹೋರಾಡುವ ಪಾಪಗಳಿಂದಲೂ ಕೂಡ ಆತ ನಮಗೆ ಪರಿಪೂರ್ಣ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಹಾಗಾಗಿ ನಮಗೆ ಒಂದು ಯೋಹಾನನ ಪತ್ರಿಕೆಗೆ ಬರುವಾಗ ಅಲ್ಲಿ ಕೂಡ ಒಂದೆರಡು ವಾಕ್ಯಗಳನ್ನು ಓದಿಕೊಂಡು ನಾವು ಮುಗಿಸಿ ಬಿಡುವಂಥವರಾಗಿರೋಣ. 1 ಯೋಹಾನನ ಪತ್ರಿಕೆ ಅದರ 2ನೇ ಅಧ್ಯಾಯ, 1 ಯೋಹಾನನ ಪತ್ರಿಕೆ ಅದರ 2ನೇ ಅಧ್ಯಾಯ, ಅದರಲ್ಲಿ 13 ಮತ್ತು 14ನೇ ವಾಕ್ಯಗಳನ್ನು ಮಾತ್ರ ಓದಿಕೊಂಡು ಮುಗಿಸಿಬಿಡೋಣ. ತಂದೆಗಳೇ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. ಯವನಸ್ಥರೇ, ನೀವು ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ಇನ್ನು 14ನ್ನು ಕೂಡ ಓದಿಕೊಳ್ಳೋಣ. 14ರ 2ನೇ ಭಾಗ, ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. ನೋಡಿ, ನಮಗೆ ಕೆಡುಕನನ್ನು, ಸೈತಾನನನ್ನು ಜಯಿಸುವುದಕ್ಕೆ ದೇವರು ಬಲ ಕೊಟ್ಟಿದ್ದಾನೆ. ಯೌವನಸ್ಥರು ಇರ್ಬೋದು. ನಾವು ಕೆಲವೊಮ್ಮೆ ಹೇಳ್ತೇವೆ, ಯೌವನಸ್ಥರು ಭಾಳ ಬೇಗ ಬಿದ್ದೋಗ್ತಾರೆ, ಸ್ವಲ್ಪ ಪ್ರಾಯದವರು ಉಳಿಬೋದು ಅಂತ. ದೇವ್ರ ವಾಕ್ಯ ಹಾಗೇನೂ ಹೇಳಲ್ಲ. ಯೌವನಸ್ಥರನ್ನು ಉಳಿಸ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಎಲ್ಲ ಸೈತಾನ ತಂತ್ರಗಳಿಂದ, ಪಾಪದ ಪ್ರೇರಣೆಗಳಿಂದ, ಪ್ರಚೋದನೆಗಳಿಂದ, ಪಾಪಕ್ಕೆ ಮಾಡುವ ಕುಮ್ಮಕ್ಕಿನಿಂದ, ಸೈತಾನನ ಎಲ್ಲ ರೀತಿಯ ತಂತ್ರಗಳಿಂದ, ನಮ್ಮ ಆಧುನಿಕ ಭಾಷೆಯಲ್ಲಿ ಪತ್ರಿಕೋದ್ಯಮದ ಭಾಷೆಯಲ್ಲಿ ಹೇಳಬೇಕು ಅಂತೇಳಿ ಸೈತಾನ ಮಾಡುವ ಹುನ್ನಾರಗಳಿಂದ ಬಿಡಿಸಲಿಕ್ಕೆ ನಮ್ಮ ಕರ್ತನು ಶಕ್ತನಿದ್ದಾನೆ. ಯಾಕಂದರೆ ಆತ ಯೆಹೋವ ನಿಸಿ ದೇವರಾಗಿದ್ದಾನೆ. ನೋಡಿ, ಈ ಕಾಲದಲ್ಲಿರುವಂಥ ಪೋರ್ನೋಗ್ರಾಫಿ ಇರ್ಬೋದು, ಅಶ್ಲೀಲ ಸಾಹಿತ್ಯ, ಅಶ್ಲೀಲ ದೃಶ್ಯಗಳು ಅಥವಾ ವಿಡಿಯೋಗಳು ಇರ್ಬೋದು, ಅಥವಾ ಮದ್ಯಪಾನ, ಮಾದಕ ವಸ್ತುಗಳಿರ್ಬೋದು, ಎಲ್ಲ ರೀತಿಯ ಕೆಟ್ಟ ಕಾರ್ಯಗಳು, ಎಲ್ಲ ರೀತಿಯ ಮೋಸದ ಕಾರ್ಯಗಳು, ಎಲ್ಲ ರೀತಿಯ ದುರ್ಬೋಧನೆ ಕಾರ್ಯಗಳು, ಎಲ್ಲ ರೀತಿಯ ಪಾಷಂಡ ಬೋಧನೆಗಳು, ಎಲ್ಲ ರೀತಿಯ ವಂಚನೆ, ವಶೀಕರಣಗಳು, ಮಾಟ ಮಂತ್ರಗಳು ಯಾವುದೇ ಇರ್ಬೋದು, ಪ್ರತಿಯೊಂದರಿಂದ ಯೌವನಸ್ಥರಿರ್ಬೋದು, ಪ್ರಾಯದವರು ಇರ್ಬೋದು, ಎಲ್ಲರನ್ನು ಬಿಡಿಸಲಿಕ್ಕೆ ನಮ್ಮ ಕರ್ತನು ಶಕ್ತನಾಗಿದ್ದಾನೆ. ಯಾಕಂದರೆ ಆತ ಯೆಹೋವ ನಿಸಿ. ಮತ್ತು ದೇವರು ಹೇಳಿದ್ದಾರೆ, ತಲತಲಾಂತರಕ್ಕೂ ಯುದ್ಧ ಉಂಟು, ಯಾಹುವಿನ ಸಿಂಹಾಸನದ ಆಣೆ ಅಂತ ಹೇಳಿದ್ದಾರೆ, ಅಥವಾ ಯಾಹುವಿನ ಆಣೆ ಅಂತ. ತಲತಲಾಂತರಕ್ಕೂ ನನಗೆ ಅಮಾಲೇಕ್ಯರ ಸಂಗಡ ಯುದ್ಧ ಉಂಟು. ಆದರೆ ಆ ಯುದ್ಧದಲ್ಲಿ ಆತನನ್ನು ಅಂಟಿಕೊಂಡು ಇರುವಂಥವರಿಗೆ, ಆತನನ್ನು ಹೊಂದಿಕೊಂಡು ಇರುವವರಿಗೆ, ಆತನನ್ನು ಆತುಕೊಳ್ಳುವವರಿಗೆ ಜಯ ಉಂಟು. ಆವತ್ತು ಯೆಹೋಶುವ ಫೀಲ್ಡಿಗೆ ಇಳಿತಾನೆ ಯುದ್ಧ ಮಾಡಲಿಕ್ಕೆ, ಮೋಶೆ ಪ್ರಾರ್ಥನೆ ಮಾಡಲಿಕ್ಕೆ ಬೆಟ್ಟವನ್ನೇ ಇರ್ತಾನೆ. ಎರಡೂ ಬೇಕು. ಬರೀ ಬೆಟ್ಟದ ಮೇಲೆ ಇದು ಪ್ರೇಯರ್ ಮಾಡಿದರೆ ಮಾತ್ರ ಆಗಲ್ಲ, ಫೀಲ್ಡಲ್ಲಿ ಕೂಡ ಬೇಕು. ಫೀಲ್ಡಲ್ಲಿದ್ದರೆ ಮಾತ್ರ ಆಗಲ್ಲ, ಬೆಟ್ಟದಲ್ಲಿ ಪ್ರೇಯರ್ ಮಾಡಬೇಕು.
ಅಥವಾ ನಾವು ಫೀಲ್ಡಿಗೂ ಇಳಿಬೇಕು, ಅದೇ ಸಮಯದಲ್ಲಿ ಪ್ರಾರ್ಥನೆ ಕೂಡ ಮಾಡಬೇಕು. ಆಗ ನಮಗೆ ಖಂಡಿತವಾಗಿ ಜಯ ಉಂಟು. ನಮ್ಮ ದೇವರು ಎಲ್ಲ ವಿಷಯಗಳಲ್ಲಿ ನಮಗೆ ಜಯ ಕೊಟ್ಟು ಅತ್ಯಂತ ಅದ್ಭುತವಾಗಿ ಅತಿಶಯವಾಗಿ ನಡೆಸುವಂಥ ದೇವರಾಗಿದ್ದಾನೆ. ಯೆಹೋವ ನಿಸ್ಸಿ ದೇವರು. ಆತನ ನಾಮಕ್ಕೆ ಬದಲಾವಣೆ ಇಲ್ಲವೇ ಇಲ್ಲ. ಆತನ ಸ್ವಭಾವಕ್ಕೂ ಬದಲಾವಣೆ ಇಲ್ಲವೇ ಇಲ್ಲ. ಆತ ತನ್ನ ಹೆಸರಿಗೆ ತಕ್ಕಂತೆ, ದೇವರ ವಾಕ್ಯ ಹೇಳ್ತದೆ, ಆತ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ನೋಡಿ, ಯೆಹೋವ ನಿಸ್ಸಿ ಆತನ ಹೆಸರು. ಆ ಹೆಸರಿಗೆ ತಕ್ಕಂತೆ ನಮ್ಮನ್ನು ಆತ ನಡೆಸುವ ಆತನಾಗಿದ್ದಾನೆ. ಖಂಡಿತವಾಗಿ ಫಸ್ಟ್ ಹೌದು. ಯಾವತ್ತೂ ಆತನು ಯಾವುದೇ ಸಮಸ್ಯೆಯಲ್ಲಿರ್ಬೋದು, ಎಂಥದೇ ವಿಷಯದಲ್ಲಿರ್ಬೋದು, ಆತನು ಕೈ ಬಿಡೋ ದೇವರಾಗಿದ್ದಾನೆ. ಆತ ನಮ್ಮನ್ನು ಎಂಥ ಒಂದು ವಿಷಯದಲ್ಲಿದ್ದರೆ ಸಹ ಆತನು ಜಯ ಕೊಡೋ ದೇವರು ಆತನಾಗಿದ್ದಾನೆ. ನಾವು ಮಾಡಬೇಕಾಗಿರುವಂಥದ್ದು, ನಾವು ಆತುಕೊಂಡು ನಮ್ಮ ಕರ್ತವ್ಯ ಪ್ರಾರ್ಥನೆಯಲ್ಲಿ ಮತ್ತು ಯುದ್ಧರಂಗದಲ್ಲಿ ಎರಡರಲ್ಲಿ ಕೂಡ ನಾವು ಆತನೊಂದಿಗೆ ನಾವು ಹೋಗಬೇಕಲ್ಲ ಫಸ್ಟೇ. ಖಂಡಿತವಾಗಿ ಪ್ರಿಯ ವೀಕ್ಷಕರೇ, ಈ ಯೆಹೋವ ನಿಸ್ಸಿ ಇಂದಿನ ಈ ಒಂದು ಎಪಿಸೋಡ್ ನಿಮಗೆ ಆಶೀರ್ವಾದದಾಯಕವಾಗಿ ಅನ್ನಿಸ್ತೇನೆ. ಹೌದು, ನಮ್ಮ ಸಮಸ್ಯೆಗಳೇನಾಗಿರ್ಬೋದು, ಯೌವನಸ್ಥರಾಗಿರುವಂಥ ಪ್ರಿಯ ಸಹೋದರ ಸಹೋದರಿಯರು, ನಿಮ್ಮ ವಿಷಯ ಕೂಡ ದೇವರಾತ್ಮ ಮಾತಾಡಿರುವಂಥ ನೀವು ನೋಡಿದಿರಿ. ಖಂಡಿತವಾಗಿ ನಿಮ್ಮ ಸಮಸ್ಯೆ ಏನೇ ಆಗಿರ್ಬೋದು, ಜನರು ಹೇಳ್ಬೋದು ಇವನು ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಈ ಒಂದು ಕುಡುಕತನದಿಂದ, ಈ ಒಂದು ಅಶ್ಲೀಲ ಕಾರ್ಯ ನೋಡೋದ್ರಿಂದ, ಅಥವಾ ಈ ಒಂದು ಮಾದಕ ದ್ರವ್ಯದ ವ್ಯಸನದಿಂದ ಆತನು ಹೊರಬರಲಿಕ್ಕೆ ಸಾಧ್ಯವೇ ಇಲ್ಲ, ಈ ಯೌವನದ ಇಚ್ಛೆಗಳನ್ನ ಆತನು ಹೊರಬರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ಬೋದು. ಆದರೆ ಯೆಹೋವ ನಿಸ್ಸಿ ಆದಂಥ ದೇವರು ಹೇಳ್ತಾನೆ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನಗೆ ಜಯ ಕೊಡ್ತೇನೆ ಎಂಬುದಾಗಿ. ಖಂಡಿತವಾಗಿ ನಾವು ಆತನನ್ನು ಆತುಕೊಂಡಿರೋದಾದರೆ, ಆತನಲ್ಲಿ ನಾವು ಹೆಚ್ಚಾಗಿ ಬಲ ಹೊಂದಬೇಕಾದ್ರೆ ಮುಖ್ಯವಾಗಿ ನಾವು ಪ್ರಾರ್ಥನೆಯಲ್ಲಿ ನಾವು ನೆಲೆಗೊಂಡಿರಬೇಕು. ಅದೇ ರೀತಿಯಲ್ಲಿ ನಾವು ಆ ಆತ್ಮಿಕ ಯುದ್ಧರಂಗದಲ್ಲಿ ಆ ಸೈತಾನನ್ನು ಹೋರಾಡೋದಕ್ಕೆ ನಾವು ಸಿದ್ಧರಾಗಿರಬೇಕು. ದೇವರು ನಮಗೆ ಬಲ ಕೊಡುವ ಆತನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾದದಾಯಕವಾಗಿ ನೆನೆಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ನಾವು ಬೇರೆ ಒಂದು ಕರ್ತನ ನಾಮದ ಬಗ್ಗೆ ನಾವು ತಿಳಿಸಲಿಕ್ಕೆ ಇಷ್ಟಪಡ್ತೇವೆ. ಈ ದಿನದಲ್ಲಿ ಇಲ್ಲಿ ಬಂದು ಒಂದು ಯೆಹೋವ ನಿಸ್ಸಿ, ಈ ಒಂದು ಕರ್ತನ ನಾಮದ ಯೆಹೋವ ನಿಸ್ಸಿ ಜಯ ಕೊಡುವ ದೇವರು, ಆತ ನಮಗೆ ಯಾವಾಗ ಜಯ ಕೊಡುವ ದೇವರು, ಆತ ಒಂದು ಸವಿಸ್ತಾರವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಜಯ ಕೊಡ್ತಾನೆ, ಯಾವ್ಯಾವ ರೀತಿಯಲ್ಲಿ ಆತ ಜಯ ಕೊಟ್ಟಿದ್ದಾನೆ, ಇನ್ನೂ ಯಾವ ರೀತಿಯಲ್ಲಿ ನಮಗೆ ಜಯ ಕೊಡಲಿಕ್ಕಿದ್ದಾನೆ ಎಂಬುದಕ್ಕೆ ಎಲ್ಲ ಸವಿಸ್ತಾರವಾಗಿ ತಿಳಿಯಪಡಿಸಿರುವಂಥ ಪಾಸ್ಟರ್ ವಿ ಜೆ ಅಬ್ರಾಮ್ ಅವರಿಗೆ ಆಸಕ್ತಿ ತಂಡ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾವು ವಂದನೆ ತಿಳಿಸ್ತೇನೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕರ್ತನ ವಿಶೇಷವಾದಂಥ ನಾಮದ ಬಗ್ಗೆ ನಾವು ತಿಳಿಯಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.